ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ನೆರೆ ಹಾವಳಿಯ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ನಮಗೆ ನವಗ್ರಾಮದಲ್ಲಿ ಹಂಚಿಕೆಯಾಗಿದ್ದು ಸದ್ಯ ವಾಸ ಮಾಡ್ತಾ ಇರುವ ನಮಗೆ ಮನೆಗಳನ್ನ ಖಾಲಿ ಮಾಡುವಂತೆ ಅನ್ಯ ಗ್ರಾಮದವರು ಒತ್ತಡ ಹಾಕ್ತಾ ಇದ್ದು ಸೂಕ್ತ ಕ್ರಮ ಜರುಗಿಸುವಂತೆ ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರಿಗೆ ಹೊನ್ನಾರಳ್ಳಿ ಗ್ರಾಮದ ಮಹಿಳೆಯರಿಂದ ಮನವಿ ಸಲ್ಲಿಸಲಾಗಿದೆ. ಗ್ರಾಮದ ಮಹಿಳೆಯರು ಮಾತನಾಡಿ 2009ರ ನೆರೆ ಹಾವಳಿ ಸಂದರ್ಭದಲ್ಲಿ ಹೊನ್ನರಳ್ಳಿ ಗ್ರಾಮದ ನಿವಾಸಿಗಳಿಗೆ ಸರ್ಕಾರದ ವತಿಯಿಂದ ಮನೆಗಳನ್ನು ಕಟ್ಟಿಸಿಕೊಟ್ಟು ವಾಸಿಸಲು ಹಂಚಿಕೆ ಮಾಡಲಾಗಿತ್ತು. ಶಾಸಕರು ನಮಗೆ 10 ವರ್ಷಗಳ ಕಾಲ ವಾಸ ಮಾಡಿದ ನಂತರ ಮನೆ ಹಕ್ಕುಪತ್ರ ಕೊಡುವುದಾಗಿ ತಿಳಿಸಿದರು. ಇದುವರೆಗೂ ನಮಗೆ ಮನೆಗಳ ಪಟ್ಟ ಕೊಟ್ಟಿರುವುದಿಲ್ಲ. ಸುಮಾರು 15 ವರ್ಷಗಳಿಂದ ನಾವು ಹೊನ್ನಾರಳ್ಳಿ ಗ್ರಾಮದವರಿಗೆ ಹಂಚಿಕೆಯಾದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆದರೆ ಅನ್ಯ ಗ್ರಾಮದ ರಮಾದೇವಿ ಗಂಡ ನಾಥನಾಯಕ ಮನೆ ನಂಬರ್ 100, ಡಿ ಮಧುಸೂದನ್ ತಂದೆ ದ್ಯಾವಣ್ಣ ಮನೆ ನಂಬರ್ 101, ರೇಣುಕಮ್ಮ ಗಂಡ ಸುರೇಶ್ HK ಮನೆ ನಂಬರ್ 102 ಇವರುಗಳಿಗೆ ಪಟ್ಟಾದಾರರ ಹೆಸರು ಇಲ್ಲದಿದ್ರೂ ಕೂಡ ತಮಗೆ ಪಟ್ಟ ಕೊಟ್ಟಿರುವುದಾಗಿ ಮನೆಗಳನ್ನ ಖಾಲಿ ಮಾಡುವಂತೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅಲ್ಲದೆ ಏಪ್ರಿಲ್ 6ನೇ ತಾರೀಕಿನಂದು ತಮಗೆ ಮೌಖಿಕವಾಗಿ ದೂರು ಕೊಡ್ಲಿ ಅಂತ ಕಚೇರಿಗೆ ಬಂದಾಗ ತಮ್ಮ ವಾಹನ ಚಾಲಕ ಮತ್ತು ಮತ್ತಿತರರು ನಮ್ಮೊಂದಿಗೆ ಅನುಚಿತವಾಗಿ ವರ್ತಿಸಿ ಅಸಭ್ಯವಾಗಿ ಮಾತನಾಡಿದ್ದಾರೆ. ಅಲ್ಲದೆ ನಮ್ಮ ಮನೆಯವರಿಗೂ ಕೂಡ ಕರೆ ಮಾಡಿ ಬೆದರಿಸಿದ್ದು ಇದೇ ರೀತಿ ಮುಂದುವರೆದರೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಕೆಲಸದಿಂದ ತೆಗೆಸಿ ಹಾಕುವುದಾಗಿ ಬೆದರಿಸಿದ್ದಾರೆ. ಆದ ಕಾರಣ ತಮ್ಮ ಕಚೇರಿಯಲ್ಲಿನ ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಮತ್ತು ಪ್ರತ್ಯಕ್ಷದರ್ಶಿಗಳನ್ನು ವಿಚಾರಿಸಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ನಾವು ಹೊನ್ನರಳ್ಳಿ ಗ್ರಾಮದಿಂದ ಬಂದಿರೋದು. 2009ರಲ್ಲಿ ನೆರೆಹೊಳೆ ಬಂದಿದ್ದಾಗ ನಮಗೆ ಗೌರ್ಮೆಂಟ್ ಭೂಮಿ ಖರೀದಿಸಿ ಅನುದಾನದಿಂದ ಮನೆ ಕಟ್ಟಿಕೊಡಲಾಗಿದೆ. ಆ ಮನೆಗಳು 15 ವರ್ಷದಿಂದ ನಮಗೆ ಪಟ್ಟ ಬಂದಿದ್ದಿಲ್ಲ. ಅದರಲ್ಲಿ ವಾಸವಿತ್ತು ಮನೆಗೆ. ಆವಾಗ ಶಾಸಕರು ಬಂದು ಏನಿದ್ದಾರೆ 10 ವರ್ಷ ಮೇಲ್ಪಟ್ಟು ಯಾರು ಅಲ್ಲಿ ವಾಸವಾಗಿದ್ದೀರಿ ಆ ಮನೆ ನಿಮಗೆ ಸ್ವಂತ ಅಂತ ಹೇಳಿದರು. ಆದರೆ ಈಗ ನಾವು 20 ವರ್ಷದಿಂದ ಆ ಮನೆಗೆ ವಾಸವಾಗಿದ್ದೀವಿ. ಆದರೆ ಅದು ನಮಗೆ ಕಾನೂನು ಪ್ರಕಾರ ಹಕ್ಕುಪತ್ರ ನಮಗೆ ಸಿಕ್ಕಿಲ್ಲ. ಹಾಗೆ ಇನ್ನೂ ಅಲ್ಲಿ ಮನೆಗಳು ಅಕ್ರಮವಾಗಿ ಮಾಡಿಸ್ಕೊಂಡಿದ್ದಾರೆ. ತಹಸೀಲ್ದಾರ್ ಕಡೆಯಿಂದನೇ ಆಗಿರೋದು. ಆ ಮನೆಗಳು ಮಾಡಿಸ್ಕೊಂಡಿರೋದು ರಮಾದೇವಿ ಗಂಡ ನಾಥನಾಯಕ, ದ್ಯಾವಣ್ಣ ಅವರು ಮಗ ಸುರೇಶ, ಆಮೇಲೆ ಇವರು ರೇಣುಕಮ್ಮ ಸುರೇಶ ಅಂತ ಅವರು ಒಂದು ಮನೆ, ಒಬ್ಬರು ಹಚ್ಚೋಳಿ ಅವರು, ಇಬ್ಬರು ಚಿಕ್ಕೋಳಾಗಿ ಅವರು ಅಕ್ರಮವಾಗಿ ಮನೆಗಳನ್ನು ಮಾಡಿಸ್ಕೊಂಡಿದ್ದಾರೆ. ಆ ಮನೆಗಳಿಗೆ ನಮ್ಮೂರು ಮನೆಗಳು ನಮಗೆ ಸೇರ್ಬೇಕಂತ ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಕೊಟ್ಟಿರುವ ಮನೆಗಳ ಆಶ್ರಯ ಮನೆಗಳ ಕುರಿತು ಅರ್ಜಿ ಕೊಟ್ಟಿದ್ದಾರೆ. ಆ ಅರ್ಜಿ ಕುರಿತು ಪರಿಶೀಲನೆ ಮಾಡಿ ನಾವು ಏನಿದೆ ಕ್ರಮ ಕೈಗೊಳ್ಳುತ್ತೇವೆ. ಅಕ್ರಮವಾಗಿ ಬೇರೆ ಯಾರೋ ಅವ್ರ ಮನೆಯನ್ನು ಬೆಳಲಿಕ್ಕೆ ಬಿಡಬೇಕು ಅಂತ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಪ್ರಕಾರ ನಾವು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಇದೇ ವೇಳೆ ಗ್ರಾಮಸ್ಥರು ಆದ ವಿಶಾಲಾಕ್ಷಿ, ಬಸಮ್ಮ, ಈರಮ್ಮ, ಕವಿತಾ, ನೀಲಮ್ಮ, ಕಾವೇರಿ, ಶ್ರೀದೇವಿ, ಅನಸೂಯಮ್ಮ, ವಿರುಷಮ್ಮ, ವಿರೂಪಮ್ಮ, ನಾಗರತ್ನ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.